ನಮಸ್ತೆ ಸ್ನೇಹಿತರೆ, ಎಚ್.ವೈ ಕುಟುಂಬಕ್ಕೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಸ್ಪೆಷಲ್ ರೆಸಿಪಿ ಮಸಾಲ ಚಪಾತಿ ಮತ್ತೆ ಕೆತ್ತಡ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಬೇಕಾಗುವ ಸಾಮಗ್ರಿಗಳು: ನಾವಿಲ್ಲಿ ಒಂದು ಆಲೂಗಡ್ಡೆ, ಸ್ವಲ್ಪ ಎಲೆಕೋಸು, ಒಂದು ಬೀಟ್ರೂಟ್ ಮತ್ತು ಒಂದು ಕ್ಯಾರೆಟ್ನ ತುರ್ಕೊಂಡಿದ್ದೀವಿ. ಅದಾದಮೇಲೆ ಸೌತೆಕಾಯಿ ಮತ್ತು ಟೊಮೊಟೊನ ಮತ್ತು ಈರುಳ್ಳಿನ ಚಿಕ್ಕದಾಗಿ ಹೆಚ್ಕೊಂಡಿದ್ದೀವಿ. ಅದಾದಮೇಲೆ ಸಬ್ಬಸಿಗೆ ಸೊಪ್ಪನ್ನು ಕೂಡ ಹೆಚ್ಕೊಳ್ತಾ ಇದ್ದೀವಿ. ಈ ಕಡೆ ನಾವು ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನಕಾಯಿನ ಕೂಡ ಕುಟ್ಕೊಳ್ತಾ ಇದ್ದೀವಿ. ಹೆಚ್ಚಿದಂತ ಹಾಗೆ ಹೋಯಿತು. ಅದಾದಮೇಲೆ ನಾವೇನು ಹೆಚ್ಚಿದ್ವಲ್ಲ ಅದು ಮತ್ತು ಕುಟ್ಟಿದ್ದು, ಅದಾದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಹಿಡಿಯಷ್ಟು ಅಕ್ಕಿ ಹಿಟ್ಟು, ಅದಾದಮೇಲೆ ನಾವಿಲ್ಲಿ 2 ಬಟ್ಲಷ್ಟು ಗೋಧಿ ಹಿಟ್ಟನ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀವಿ. ಅದಾದಮೇಲೆ ನಾವು ಇದಕ್ಕೆ ಸ್ವಲ್ಪ ಕಡಲೆ ಹಿಟ್ಟನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀವಿ, ಟೇಸ್ಟಿಯಾಗಿರುತ್ತೆ ಅದಕ್ಕೋಸ್ಕರ. ಅದಾದಮೇಲೆ ಇದನ್ನು ಚೆನ್ನಾಗಿ ನಾದ್ಕೋಬೇಕು. ಚೆನ್ನಾಗಿ ನಾದ್ಕೊಂಡಂತಹ ಹಿಟ್ಟನ್ನು ರೌಂಡ್ ಶೇಪಲ್ಲಿ ನಾವು ಉಂಡೆ ಥರ ಮಾಡ್ಕೋಬೇಕು. ಅದಾದಮೇಲೆ ಎಣ್ಣೆ ಪ್ಯಾಕೆಟ್ ಇರುತ್ತಲ್ರಿ, ಅದನ್ನು ಕಟ್ ಮಾಡಿಕೊಂಡು ಅದನ್ನು ಈ ಥರ ಎಣ್ಣೆ ಹಚ್ಕೊಂಡು ನಾವು ಇಟ್ಟು ತಟ್ಕೋಬೇಕು. ಹೋಳಿಗೆ ಥರ ತಟ್ತಾವಲ್ವಾ, ಅದೇ ಥರ ನಾವಿದನ್ನು ದುಂಡಗೆ ತಟ್ಕೊಂಡಂತೂ ಹಾಗೇ ಹೋಯ್ತು. ನಾವಿದನ್ನು ಬೇಯಿಸ್ಕೋಬೇಕಲ್ವ, ಮತ್ತೆ ಕೆತ್ತಡ. ಬನ್ನಿ, ನಾವೀ ಕಡೆ ಒಂದು ದೋಸೆ ಹಂಚನ್ನ ಹೋಳಿಗೆ ಬೇಯಿಸ್ತಾವಲ್ರಿ, ಆ ಹಂಚನ್ನ ಕಾಯಿಲಿಟ್ಟಿದ್ವಿ. ಅದಕ್ಕಾದಮೇಲೆ ಸ್ವಲ್ಪ ಎಣ್ಣೆನ ಚುಮ್ಸ್ಕೊಳ್ಳೋಣ. ಅದಾದಮೇಲೆ ನಾವೀಗ ತಾನೇ ತಟ್ಟಿದಂಥ ಮಸಾಲೆ ಚಪಾತಿನ ಸ್ವಲ್ಪ ಊದಿ ಈ ಥರ ತೆಗೆದು ಈ ಥರ ಹಾಕ್ಕೊಳ್ಬೇಕು. ನೋಡ್ಬೋದು, ಇದನ್ನು ಕೂಡ ನಾವು ಹಾಕ್ಕೊಳ್ತಾ ಇದ್ದೀವಿ. ಸ್ವಲ್ಪ ಹರಿಬಿಡ್ತು, ಅದನ್ನು ನಾವು ನೀಟಾಗಿ ಸೆಟ್ ಮಾಡಿಕೊಂಡ್ರೆ ಶೇಪ್ ಕರೆಕ್ಟಾಗಿ ಆಗುತ್ತೆ. ಇದು 2 ಮುಖನೂ ನಾವು ಬೇಯಿಸ್ಕೋಬೇಕು. ಬಿಸಿ ಮಸಾಲ ಚಪಾತಿ ಕೊಬ್ಬರಿ ಚಟ್ನಿ ಜೊತೆಗೆ ಸವಿಯಲು ಸಿದ್ಧವಾಗಿದೆ ಸ್ನೇಹಿತರೆ. ಮತ್ತೆ ನೀವು ಕೂಡ ಮನೆಗೆ ಮಾಡಿ. ಮತ್ತೊಂದು ರೆಸಿಪಿಗೆ ಮತ್ತೊಂದು ವಿಡಿಯೋದಲ್ಲಿ ಬರ್ತೇವೆ. ಧನ್ಯವಾದ.